ಶ್ರೀ ಗುರು ಬಸವಲಿಂಗಾಯ ನಮಃ. ಇರಲಿ ಸಮಾಧಾನ ಮಾತಾಡೋದು, ನಾ ಮಾತಾಡಿ ಮತ್ತು ನೀವು ಮಾತಾಡಿ. ಇವತ್ತು ಕಾಂತೋರೇಶ್ವರ ವಿದ್ಯಾಸಂಸ್ಥೆಯ ಚನ್ನಬಸವೇಶ್ವರ BEd ಕಾಲೇಜಿನ ವಿದ್ಯಾರ್ಥಿಗಳಿಂದ ನಾಟಕೋತ್ಸವ ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಿದಂಥ ಆತ್ಮೀಯರು, ಪೂಜ್ಯರು, ಪ್ರವಚನಕಾರರು ಆದಂಥ ಅಗಡಿಯ ಅಕ್ಕಿಮಠದ ಗುರುಲಿಂಗ ಸ್ವಾಮಿಗಳಲ್ಲಿ ಶರಣೆಂದು, ಇಲ್ಲಿ ಆಶೀರ್ವಾದಂತಹ ಕಾಲೇಜಿನ ಪ್ರಾಂಶುಪಾಲರಾದಿಯಾಗಿ, ಕಾರ್ಯದರ್ಶಿಯಾದಿಯಾಗಿ, ಶಿಕ್ಷಕರು ಹಾಗೂ ಬಿಂದಿಗೆಯವರಲ್ಲಿ, ಗಿರೀಶ್ ತಿರುಮನಿಯವರಲ್ಲಿ, ಇವರೆಲ್ಲ ಹೆಸರು ಲೇಟ್ ಆಗುತ್ತೆ ಅಂತೇಳಿ ಭಾಷಣ ಕೇಳಿದ್ದಾರೆ. ಇವರೆಲ್ಲರಿಗೂ ಶರಣಾರ್ಥಿಗಳು ಹಾಗೂ ಇಲ್ಲಿ ನಡೆದಂತಹ ಎಲ್ಲ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಲ್ಲಿಯೂ ಕೂಡ ಶರಣಾರ್ಥಿಗಳು. ಶೇಕ್ಸ್ಪಿಯರ್ ಒಂದು ಸುಂದರವಾದಂತಹ ಒಂದು ಮಾತು ಹೇಳ್ತಾರೆ, ದಿಸ್ ವರ್ಲ್ಡ್ ಇಸ್ ಗ್ರೇಟರ್, ವಿ ಆರ್ ಆಕ್ಟರ್ಸ್, ಸೋ ಮೆನಿ ಪಾರ್ಟ್ಸ್ ಹಿಯರ್, ವೆನ್ ಯುವರ್ ಪಾರ್ಟ್ಸ್ ಕಮ್ ದೆನ್ ಬಿ ವೆರಿ ಕೇರ್ಫುಲ್ ಅಂತ ಹೇಳಿ. ಈ ಸ್ವಾಮೀಜಿಯವರು ಹೇಳಿದ್ರಲ್ಲ, ಈ ಜಗತ್ತೇ ಒಂದು ನಾಟಕ ಗ್ರಹ ಇದ್ದಂಗೆ. ದಿಸ್ ವರ್ಲ್ಡ್ ಇಸ್ ಗ್ರೇಟರ್, ವಿ ಆರ್ ಆಕ್ಟರ್ಸ್, ನಾವೆಲ್ಲವೂ ಪಾತ್ರಧಾರಿಗಳು. ವೆನ್ ಯುವರ್ ಪಾರ್ಟ್ಸ್ ಕಮ್, ಯಾವಾಗ ನಿಮ್ಮ ಪಾತ್ರ ಬರುತ್ತೋ ದೆನ್ ಬಿ ವೆರಿ ಕೇರ್ಫುಲ್, ನಾವು ಬಹಳ ಶ್ರದ್ಧೆಯಿಂದ, ನಿಷ್ಠೆಯಿಂದ ಆ ಪಾತ್ರವನ್ನು ಮಾಡಬೇಕು ಅಂತಕ್ಕಂತಹ ಮಾತನ್ನು ಶೇಕ್ಸ್ಪಿಯರ್ ಹೇಳ್ತಾನೆ. ಇವತ್ತು ನೀವು ಒಂದು ನಾಟಕ ಆಡಕತ್ತೀರಿ, ಆ ನಾಟಕದ ಪಾತ್ರಧಾರಿಗಳು ಕೇವಲ ಬಂದು ಹೋಗ್ತಕ್ಕಂತಹ ಪಾತ್ರಗಳು. ರಾಮಾಯಣ ಇವುಗಳೆಲ್ಲ ಪಾತ್ರಗಳು ಬಂದು ಹೋಗ್ತವೆ. ಆ ಪಾತ್ರದಂತೆ ನಡೀತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್. ಮಹಾತ್ಮ ಗಾಂಧಿಯವರು ಚಿಕ್ಕವರಿದ್ದಾಗ ಒಂದು ನಾಟಕ ನೋಡಕ್ಕೆ ಹೋದರು, ಸತ್ಯ ಹರಿಶ್ಚಂದ್ರ ಅಂತಕ್ಕಂಥ ನಾಟಕವನ್ನು. ಆ ನಾಟಕವನ್ನು ನೋಡಿದ ಮೇಲೆ ಅವರು ಸಾಯುವವರೆಗೂ ಸುಳ್ಳನ್ನು ಹೇಳಿಲ್ಲ, ಪ್ರತಿಜ್ಞೆ ಮಾಡಿದರು. ಏನಂತ ಪ್ರತಿಜ್ಞೆ ಮಾಡಿದರು? ಯಾವ ರೀತಿ ಸತ್ಯ ಹರಿಶ್ಚಂದ್ರ ತನ್ನ ಜೀವನದಲ್ಲಿ ಸುಳ್ಳನ್ನೇ ಹೇಳುವುದಿಲ್ಲವೋ ಅದೇ ರೀತಿ ನನ್ನ ಜೀವನದಲ್ಲಿಯೂ ಕೂಡ ನಾನು ಸುಳ್ಳು ಹೇಳೋದಿಲ್ಲ ಅಂತೇಳಿ ಪ್ರತಿಜ್ಞೆ ಮಾಡಿದರು. ಈ ನಾಟಕಗಳು, ಚಲನಚಿತ್ರಗಳು, ದೊಡ್ಡಾಟ, ಸಣ್ಣಾಟ ಇವೆಲ್ಲ ನಮಗೆ ಮಾರ್ಗದರ್ಶನವನ್ನು ನೀಡತಕ್ಕಂತಹ ಒಂದು ಪ್ರಕ್ರಿಯೆಗಳು. ನಾವು ಅವುಗಳಿಂದ ಆದಂಥವುಗಳನ್ನು, ಆಗುವುದನ್ನು, ನಡೀತಕ್ಕಂಥದ್ದನ್ನು, ಈಗಾದರೂ ನಮ್ಮ ಜೀವನ ಹಿಂಗಾಗುತ್ತೆ ಅನ್ನತಕ್ಕಂಥದ್ದನ್ನು ಹೇಳ್ತಕ್ಕಂಥ ರೂಪಕಗಳು. ಇವತ್ತೇ ನಾಟಕ ರಂಗ ನಶಿಸಿ ಹೋಗ್ತಕ್ಕಂಥ ಒಂದು ಕಲೆ. ಇವತ್ತೆಲ್ಲರೂ ಮೊಬೈಲ್ನಲ್ಲಿ ಬಹಳ ಬ್ಯುಸಿ ಇದ್ದಾರೆ, ಎಲ್ಲರೂ ಸ್ವೈಪ್ ಮಾಡ್ತಾನೆ ಇರ್ತಾರೆ. ಆದರೆ ನಾಟಕ ಅನ್ನತಕ್ಕಂಥ ಕಲೆಗಳಿಗೆ ನಿಮ್ಮ ವಿದ್ಯಾರ್ಥಿಗಳು ತುಂಬ ಗೌರವ ಕೊಟ್ಟು ಇವತ್ತು ಮಾಡ್ತಾ ಇದ್ದೀರಿ. ನಾಟಕದ ಬಗ್ಗೆ ನಮ್ಮ ಸ್ವಾಮೀಜಿಯವರು ಭಾಳ ತುಂಬ ಸುಂದರವಾಗಿ ಹೇಳಿದರು. ಈ ನಾಟಕ, ಕಲೆ, ಚಲನಚಿತ್ರ ಇವುಗಳೆಲ್ಲದರ ಮೇಲೆ ಅವರಿಗೆ ಆಸಕ್ತಿ ಭಾಳ. ಯಾರಿಗೆ? ಅಗಡಿ ಅಕ್ಕಿಮಠ ಸ್ವಾಮಿಗಳಿಗೆ. ನೀವೆಲ್ಲ ಟಿ ವಿ ನೋಡ್ತಿರ್ತಾನೆ, ಬಿಗ್ ಬಾಸ್ ನೋಡ್ತಿರ್ತಾನೆ. ನೋಡಿರೋ ಇಲ್ವೋ? ಎಷ್ಟು ಮಂದಿ ನೋಡಿರಿ? ನೋಡಿಲ್ಲ? ಇತ್ತಾಗ ಯಾರು ನೋಡಿಲ್ಲ ಬಿಗ್ ಬಾಸ್? ಆ ಬಿಗ್ ಬಾಸ್ನ ಇವರು ಪಾತ್ರಧಾರಿಗಳ. ಬಿಗ್ ಬಾಸ್ ನೋಡಿರಲ್ಲ, ಅಂದ್ರೆ ಇವರು ಹೋಗಿದ್ರು. ಎಷ್ಟು ದಿನ ಇದ್ರಿ? 15 ದಿನ, ಒಂದು ತಿಂಗಳ. 15 ದಿನ ಬಿಗ್ ಬಾಸ್ ಪ್ರತಿಸ್ಪರ್ಧಿ ಇವರು. ಸೀಜನ್ 7 ಅಂತ ನೋಡ್ರಿ. ಒಂದಪ್ಪ ಅವರು ನಾಟಕ ಮಾಡ್ತಾರೆ. ಇವತ್ತು ನೀವೇನು ಮಾಡಕತ್ತಿರಲ್ಲ, ಅವ್ರು ಮೊದಲ ಮಾಡಿಬಿಟ್ಟಾರ. ಅವರು ನೀವು ಇಲ್ಲೇ ನಮಗಷ್ಟೇ ತೋರ್ಸಾಕತ್ತೀವಿ, ಅವ್ರಿಗೆ ಇಂಡಿಯಾಕ್ಕೆ ತೋರಿಸ್ಬಿಟ್ಟಾರ ಬಿಗ್ ಬಾಸ್ಗೆ ಹೋಗಿ. ಕಲೆ ಅನ್ನತಕ್ಕಂಥದ್ದು ಎಲ್ಲರದ್ದು ಇರುತ್ತೆ, ಅದು ಹೊರಗೆ ಬರಬೇಕಷ್ಟೇ. ಸಚಿನ್ ತೆಂಡೂಲ್ಕರ್ಗಿಂತ ಚಲೋ ಕ್ರಿಕೆಟ್ ಆಡೋದ ಅವಕಾಶಗಳಿಲ್ಲ. PT ಉಷಾಗಿಂತ ಚೆನ್ನಾಗಿ ನೋಡೋದಾರ ಅವಕಾಶಗಳಿಲ್ಲ. ಹಾಗೆ ಕಲೆಯಲ್ಲಿಯೂ ಕೂಡ ನಿಮ್ಗೆ ಅವಕಾಶ ಸಿಕ್ತು ಅಂತಂದರೆ ಅದನ್ನು ನೀವು ಸದುಪಯೋಗ ಮಾಡಿಕೊಳ್ಳಿಕ್ಕೆ ಇವೆಲ್ಲ ವೇದಿಕೆಗಳು ಪೂರಕ ಆಗ್ತವೆ. ಇಂಥ ಸಾಮಾಜಿಕ ಜವಾಬ್ದಾರಿಯುತ ಕೆಲಸವನ್ನು ನಮ್ಮ ತಂದೂರವರು, ನಮ್ಮ ಕಿರಣ್ ಕುಮಾರ್ ಅವರು, ಶಾಲೆಯ ಪ್ರಾಂಶುಪಾಲರಾದಂಥ ನಾಗವೇಣಿಯವರು, ಮತ್ತು ಅವರು ಕವಿತಾ ಮೇಡಮ್ ಅವರು ಎಲ್ಲ ಶಿಕ್ಷಕರಿಂದ ಮಾಡ್ತಾ ಇದೆ. ಅವರಿಗೆ ಒಂದು ಜೋರಾದ ಚಪ್ಪಾಳೆಯನ್ನು ತೆಗೆದು ಇನ್ನೂ ಎಲ್ಲ ಕೆಲಸಗಳನ್ನು
ಆಟ ಪಾಠಗಳಲ್ಲಿ ವಿದ್ಯಾರ್ಥಿಗಳನ್ನು ಹುರಿದುಂಬಿಸಿ ಅವರು ಮಾಡ್ತಕ್ಕಂತಹ ಕೆಲಸವನ್ನು ಶಿಕ್ಷಕರು ಮಾಡಬೇಕು. ಅದೇ ತರನಾದ ವಿದ್ಯಾರ್ಥಿಗೂ ಕೂಡ ಪೂರಕವಾಗಿ ಅವರಿಗೆ ಪ್ರೋತ್ಸಾಹವನ್ನು ಪಡ್ತಕ್ಕಂಥ ಕೆಲಸ ಮಾಡಿ ಇವು ನಿಮ್ಮ ಜೀವನದ ಎಲ್ಲ ಮಾದರಿ. ಸ್ವಾಮೀಜಿ ಹೇಳಿದರು, ನಮ್ಮ ವಿದ್ಯಾರ್ಥಿಗಳು ಹೇಗಿರಬೇಕು, ಮುಂದೆ ಶಿಕ್ಷಕರಾಗ್ತಕ್ಕಂಥದ್ದು ದೇಶವನ್ನೇ ಕಟ್ತಕ್ಕಂತಹ ಸಾಮಾಜಿಕ ಜವಾಬ್ದಾರಿ ಶಿಕ್ಷಕನ ಮೇಲಿದೆ ಅನ್ನತಕ್ಕಂಥ ಮಾತು. ಬಹಳಷ್ಟು ಮಾತನಾಡುವ ಸಮಯ ಇದಲ್ಲ, ನಾನು ಇಲ್ಲೇ ಇರ್ತೇನೆ ಅಂತೇಳಿ ಅಧ್ಯಾಪಕರಿಗೆ ಮಾತನಾಡಿ ಅಂತ ಹೇಳಿದೆ. ಅದು ನನ್ನ ಕೈ ಮೈಕ್ ಕೊಟ್ಟಾರೆ, ಅದಕ್ಕೋಸ್ಕರ 2 ನಿಮಿಷ ಮಾತಾಡ್ತಾ ಇದ್ದೀನಿ. ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ, ಶುಭವಾಗಲಿ, ನಿಮ್ಮ ಭವಿಷ್ಯತ್ತಿನಲ್ಲಿ ಒಳ್ಳೆಯ ಭಾಗ್ಯ ನಿಮಗೆ ಸಿಗಲಿ ಅಂತೇಳಿ ಹಾರೈಸಿ ನನ್ನ 4 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಪರವಾಗಿ ಗೌರವ ಸಮರ್ಪಣೆಯನ್ನು ಮಾಡಬೇಕಾಗಿ ನಾನು ವಿನಂತಿಯನ್ನು ಮಾಡಿಕೊಳ್ತಿದ್ದೇನೆ. ಮೊದಲನೇದಾಗಿ ಮನೆ ಪೂಜೆ ಶ್ರೀ ಚನ್ನಬಸವ ಮಹಾಸ್ವಾಮಿಗಳು ದೊಡ್ಡಶೇಖರ ಪರಮ ಪೂಜ್ಯರಿಗೆ ಶ್ರೀಮಠದ ನಮ್ಮ ಕಾಲೇಜಿನ ಪರವಾಗಿ ಗೌರವ ಸಮರ್ಪಣೆ. ಎರಡನೇದಾಗಿ ಶ್ರೀ ಮಣಿಪುರ ಗುರುಲಿಂಗ ಮಹಾಸ್ವಾಮಿಗಳು ಅಕ್ಕಿಮಠ ಅಗಡಿ ಪರಮ ಪೂಜ್ಯರಿಗೆ ಕೂಡ ಗೌರವ ಸಮರ್ಪಣೆ. ಉದ್ಘಾಟನೆಗೆ ಚಾಲನೆ ಕೊಡಬೇಕು.
ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಇಲ್ಲಿರುವ ಸಬ್ಸ್ಕ್ರೈಬ್ ಬಟನ್ ಅನ್ನು ಪ್ರೆಸ್ ಮಾಡಿ ಹೆಚ್ಚಿನ ಅಪ್ಡೇಟ್ಸ್ ಪಡೆಯೋದಕ್ಕೆ